ಇದರ ನಡುವೆ ಶಾಸಕ ಎಚ್.ಡಿ. ರೇವಣ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಜಿ.ಟಿ. ದೇವೇಗೌಡ ಬಂಧಿಸೋದಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿತ್ತಾ? 2017ರಲ್ಲಿ ಜಿಟಿಡಿ ಬಂಧಿಸೋದಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ಅಂತ ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ಕುಮಾರಸ್ವಾಮಿಗೆ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ರು. ಜಿಟಿಡಿ ಮತ್ತು ಅವರ ಮಗನನ್ನು ಜೈಲಿಗೆ ಕಳಿಸಲು ಸಿದ್ಧತೆ ನಡೆದಿತ್ತು. ನನ್ನಂತೆ ಅವರು ಜೈಲಿಗೆ ಹೋಗಿ ಬರಬೇಕಿತ್ತು. ಆವತ್ತು ಕುಮಾರಸ್ವಾಮಿ ಗುಟುರಿಗೆ ಹೆದರಿ ಅರೆಸ್ಟ್ ಪ್ಲಾನ್ ಅನ್ನ ಕೈಬಿಟ್ರು. ಆವತ್ತು ಜಿ.ಟಿ. ದೇವೇಗೌಡ ಬಂಧನ ತಪ್ಪಿಸಿದ್ದು ಬೇರಾರೂ ಅಲ್ಲ, ಕುಮಾರಸ್ವಾಮಿ. ಯಾವ ಕೇಸು ಅಂತ ಕಾಂಗ್ರೆಸ್ನವರನ್ನೇ ಕೇಳಿ ಅಂತ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಹಳೆ ಪ್ರಕರಣ ಕೆದಕಿ ಜಿಟಿಡಿಗೆ ಟಾಂಗ್ ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಹೊಸ ಬಾಂಬ್ ಸಿಡಿಸಿದ್ರು. ಹಾಗಾದ್ರೆ ಕಾಂಗ್ರೆಸ್ನಿಂದ ಜಿ.ಟಿ. ದೇವೇಗೌಡ ಅವರನ್ನ ಬಂಧಿಸೋದಿಕ್ಕೆ ಪ್ಲಾನ್ ಆಗಿತ್ತಾ? 2017ರಲ್ಲಿ ಅಂತಹ ಒಂದು ಪ್ಲಾನ್ ಆಗಿತ್ತು ಅನ್ನೋದನ್ನ ಶಾಸಕ ಎಚ್.ಡಿ. ರೇವಣ್ಣ ಅವರು ಹೇಳ್ತಿದ್ದಾರೆ. ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಅವತ್ತು ಸಾಯಂಕಾಲ ಯಾವುದೋ ಒಂದು ಜಿ.ಟಿ. ದೇವೇಗೌಡರು ಏನು ಲೂಟಿ ಹೊಡೆದವನೇನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ಅವತ್ತು ಜಿ.ಟಿ. ದೇವೇಗೌಡರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು, ನಮ್ಮ ಅಭಿಮಾನಿ. ಸರ್, ನೈಟ್ ಇವತ್ತು ಜಿ.ಟಿ. ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ, SP, DOSP, ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರನಿಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು 2017-18ರಲ್ಲಿ ಕುಮಾರಣ್ಣ ಒಂದು ಗುಟ್ರಿ ಹಾಕ್ದ. ಕುಮಾರಣ್ಣನ ಗುಟ್ರಿಗೆ ಎಲ್ಲ ಓಡೋದ್ರು. ಯಾವ ಕೇಸು ಅಂತ ಕೇಳ್ರಪ್ಪ. ಅಲ್ಲಿ ಈಗ ಆಡಳಿತ ಪಕ್ಷದ ನಾಯಕರಿದ್ದಾರಲ್ಲ, ಯಾವ ಕೇಸೆಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿ.ಟಿ. ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಆಗ್ತಾ ಹೋಗಿದ್ರೆ ಅಪ್ಪ ಮಕ್ಕಳು 20 ದಿನ ನನ್ನಂಗೆ ಜೈಲಲ್ಲಿ ಇರ್ಬೇಕಾದ್ರು. ಗೊತ್ತಾಯ್ತು ಸರ್, ನಾನು ಅನುಭವಿಸಿದ 20 ದಿನ. ಕುಮಾರಣ್ಣನ ಗುಟ್ರಿ ಕುಮಾರಣ್ಣನ ಗುಟ್ರಿ ಜಿ.ಟಿ. ದೇವೇಗೌಡರನ್ನ ನಾವು ಸರಿಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಹುಣಸೂರಲ್ಲಿ ಸೋತ ತಡೀರಿ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.